Namaskara, Nam Yushaktige, and I welcome you all to Arun Explains Why. ಸೊ ಏಕೆ ಈಗಾಗಲೇ ನೀವು ಥಂಬ್ನೇಲನ್ನು ನೋಡಿ ನೀವು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿರಿ. ಸೊ ರೀಸನ್ಸನ್ನ ನಿಮ್ಮ ಮುಂದೆಲ್ಲಿ ಬೋರ್ಡ್ ಮ್ಯಾಗ ನಾನು ಇಟ್ಟೇನೆ. ಸೊ ನಿಮ್ಗೆ ಈ ರೀಸನ್ಸ್ ಅಲ್ದ ಬೇರೆ ಯಾವ್ದಾರ ಒಂದು ರೀಸನ್ ಇತ್ತಪ್ಪ ಅಂದ್ರೆ ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ಬರೀರಿ ಆ್ಯಂಡ್ ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ರೈಟ್ ಯು ಬ್ಯಾಕ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟ್. Less exposure to English. So what do you mean by less exposure to English? ನಾವು ಸಣ್ಣಾಗಿದ್ದಾಗಿಂದ ನಮ್ಮ ಒಂದು ಮಾತೃಭಾಷೆಯನ್ನು ಕಲಿತಾ ಏನಕ್ಕೈತಿ ನಾವು ದೊಡ್ಡವರಾಗಿರ್ತೀವಿ. ಆಮೇಲೆ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಮತ್ತು ಇತರೆ ಜಾಗದಲ್ಲಿ ನಾವೇನಕ್ಕೈತಿ ನಮ್ಮ ಮಾತೃಭಾಷೆನ ಜಾಸ್ತಿ ಬಳಕೆ ಮಾಡ್ತೇವೆ. ಸೊ ಈ ಒಂದು ಕಾರಣದಿಂದ ನಾವು ಆಂಗ್ಲ ಭಾಷೆಯಲ್ಲಿ ನಾವು ಭಾಳ ಹಿಂದೆ ನಾವು ಉಳಿತೇವೆ. ಸೊ ಅದಕ್ಕೆ ನಾನು ಲೆಸ್ ಎಕ್ಸ್ಪೋಜರ್ ಅಂತ ನಾನು ಒಂದು ವರ್ಡನ್ನು ಇಲ್ಲಿ ಕೊಡ್ಬೋದು. ಎರಡನೇದು ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಸೊ ಈಗ ನೀವು ವಿಡಿಯೋ ನೋಡಕತ್ತೀರಿ, ನಿಮ್ಮಲ್ಲಿನೂ ಭಾಳ ಮಂದಿಗೆ ಈ ಒಂಥರ ಫಿಯರ್ ಇರ್ಬೋದಲ್ಲ. ಸೊ ನಾನು ಭಾಳಷ್ಟು ವಿದ್ಯಾರ್ಥಿಗಳಲ್ಲಿ ಅಬ್ಸರ್ವ್ ಮಾಡೀನಿ. ಪಾಪ ಅವರು ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ, ಆಮೇಲೆ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇರ್ತಾರೋ, ಕೆಲವೊಬ್ರು ಏನಪ್ಪ ಅಂದ್ರೆ ಜಸ್ಟ್ ಡಿಗ್ರಿ ಹೋಲ್ಡರ್ಸ್ ಇರ್ತಾರೋ. ಅವ್ರು ಹೇಳ್ತಿರ್ತಾರೆ, ಸರ್ ನಮ್ಗೆ ಮಾತಾಡೋಕೆ ನಂಗೆ ಎಲ್ಲ ತಿಳಿತೈತ್ರಿ, ಆದ್ರೆ ಇಲ್ಲಿ ಮಠ ಬರ್ತೈತ್ರಿ, ಯಾವ ಒಂದು ಸಂದರ್ಭದಲ್ಲಿ ಯಾವ ಶಬ್ದವನ್ನು ನಾವು ಸೇರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ರೀ, ನಮ್ಗೆ ಅದು ಸ್ಪೋಕನ್ದಲ್ಲಿ ಪ್ರಾಬ್ಲಮ್ ಆಕೈತಿ. ಸೊ ಅಂಥವ್ರಿಗೆ ನಾನು ಹೇಳ್ತೀನಿ, ದಯವಿಟ್ಟು ಹೆದರಕ್ಕೆ ಹೋಗ್ಬೇಡ್ರಿ. ನಾವು 49 ಅಕ್ಷರಗಳನ್ನ ಕಲಿತು ನಾವು ಇಷ್ಟು ಒಂದು ಒಳ್ಳೆಯ ಕನ್ನಡ ಮಾಧ್ಯಮದವರು ಒಳ್ಳೆಯ ಸಾಧನೆನ ನಾವು ಮಾಡೇವಿ, ಒಳ್ಳೆಯ ಸಾಧಕರಾಗಿ ನಾವು ತೋರಿಸೇವಿ, ಒಳ್ಳೆಯ ಸಾಧಕರು ಕೂಡ ನಮ್ಮಲ್ಲಿ ಅದಾರ. ಸೊ ಹಿಂಗೈತೆಪ್ಪ ಅಂತಂದ್ರೆ ನೀವ್ಯಾಕೆ ಹೆದರ್ತೀರಿ? ಜಸ್ಟ್ ಮಾತಾಡ್ರಿ. ನೀವು ಮಾತಾಡಲೇಬೇಕು. ಯಾಕಂದ್ರೆ ಇಲ್ಲಿ ಫಿಯರ್ ಇತ್ತಪ್ಪ ಅಂತಂದ್ರೆ ಯಾವತ್ತೂ ನೀವು ಮಾತಾಡೋಂಗಿಲ್ಲ. ಅದು ತಪ್ಪಲಿ ಸರಿಲಿ ಮಾತಾಡ್ರಿ. ಯಾಕಂದ್ರೆ ನೀವು ಯಾರಿಗಿಂತ ಕಮ್ಮಿ ಇಲ್ಲ. ಯಾಕಂದ್ರೆ ಒಬ್ಬ ಒಳ್ಳೆಯ ಮನುಷ್ಯ ಅಲ್ಲಿನ ಕೇಸ್ ಬಾಜುಕ್ ಯಾರು ಇದ್ರಪ್ಪ ಅಂತಂದ್ರೆ ನಿಮ್ಗೆ ಇಲ್ಲಿ ಫಿಯರ್ ಎದಕ್ಕೆ ಆಕೈತೆಪ್ಪ ಅಂತಂದ್ರೆ ನಾನು ಮಾತಾಡಿದ್ರೆ ಅವ್ರು ನಕ್ ಬಿಡ್ತಾರೇನೋ, ನಾನು ಮಾತಾಡಿದ್ರೆ ಅವ್ರನ್ನ ನಸೆ ಮಾಡಿಬಿಡ್ತಾರೇನೋ, ನಾನು ಮಾತಾಡಿದ್ರೆ ಇವ್ರು ಇಂಗ್ಲೀಷ್ ಬರ್ತೈತೇನೋ ಬರೋ ಏನೋ ಅಂತೇಳಿ ಹಿಂಗೇನೋ ಮಾಡ್ತಾರೇನೋ. ಸೊ ಇಂಥದ್ದು ಬೇಡ. ಅನ್ನೋರು 100 ಅಂತಾರೆ, ಆನೆ ಹೋಗ್ತೈತಿ ನಾಯಿ ಬೊಗಳ್ತೈತಿ. ಸೊ ಅದಕ್ಕೆಲ್ಲ ನೀವು ತೆರೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಒಳ್ಳೆಯ ಮನುಷ್ಯ ಅಲ್ಲಿ ಏನಾರು ಇದ್ದಪ್ಪ ಅಂತಂದ್ರೆ ಅವ್ನು ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾನೆ ಹೊರತಾಗಿ ನಿಮ್ಮನ್ನ ನೋಡಿ ಅಸಹ್ಯ ಮಾಡೋಂಗಿಲ್ಲ. ಸೊ ಅದನ್ನು ನೀವು ತಲೆಗೆ ಇಟ್ಕೋರಿ, ಧೈರ್ಯ ಇಟ್ಕೋರಿ, ಛಲ ಇಟ್ಕೋರಿ, ಆಸಕ್ತಿ ಇಟ್ಕೋರಿ, ಡೆಫಿನೆಟ್ಲಿ ನೀವು ಮಾತಾಡ್ತೀರಿ. ನೆಕ್ಸ್ಟ್, ವೀಕ್ ಫೌಂಡೇಶನ್ ವೊಕ್ಯಾಬ್ಯುಲರಿ ಆ್ಯಂಡ್ ಗ್ರಾಮರ್. ಇದು ಬಹಳಷ್ಟು ಲೋ ಗ್ರೇಡ್ನಾಗ ಇದು ಇಂಪ್ರೂವ್ಮೆಂಟ್ ಆಗಬೇಕು. ಅಂದ್ರೆ ನಾವೆಲ್ಲ 5ನೇತೆ ಕಲ್ತಿದ್ವಿ. ಸೊ ನೀವು 3ನೇತೆ 4ನೇತೆ 5ನೇತೆಯಲ್ಲಿ ಒಳ್ಳೊಳ್ಳೆ ವೊಕ್ಯಾಬ್ಯುಲರಿನ ಜನ್ರೇಟ್ ಮಾಡ್ತಾ ಬರಬೇಕು. ಒಳ್ಳೊಳ್ಳೆ ಅಂದರೆ 2 ಅಕ್ಷರ 3 ಅಕ್ಷರ 4 ಅಕ್ಷರ ಕಲ್ತಿರ್ತೀವಿ. ಅದು ಬಿಟ್ಟು ಸ್ವಲ್ಪ ದೊಡ್ಡ ವೊಕ್ಯಾಬ್ಯುಲರಿನ ನಾವು ಕಲಿಯೋದಲ್ದ ಅದನ್ನ ಹೆಂಗೆ ಬಳಕೆ ಮಾಡಬೇಕು, ಗ್ರಾಮರ್ದಲ್ಲಿ ಯಾವ ರೀತಿ ನಾವು ಬಳಕೆ ಮಾಡ್ಬೋದು ಅನ್ನೋದನ್ನ ನಾವು ಸ್ವಲ್ಪ ಲೋವರ್ ಗ್ರೇಡ್ದಿಂದ ನಾವು ಸರಿಪಡಿಸ್ಕೊಂಡು ಬಂದರೆ ಏನಕ್ಕೈತಿ, ಡೆಫಿನೆಟ್ಲಿ ಏನಕ್ಕೈತಿ, ಇದು ಒಂದು 3ನೇ ದೋಷ ಪರಿಹಾರ ಆಗ್ತೈತಿ. ಸ್ಪೆಸಿಫಿಕ್ ಲರ್ನಿಂಗ್ ಡಿಫಿಕಲ್ಟೀಸ್, ಇದನ್ನು ನಾವು SLD ಅಂತಂತೇವಿ. ಇದು ಕರ್ನಾಟಕ TET ಆಮೇಲೆ ಸೆಂಟ್ರಲ್ TETಯಲ್ಲಿ ಈ ಕ್ವಶನ್ಗಳನ್ನ ಯೂಶಲಿ ಕೇಳ್ತಾರೆ. ಇದರಲ್ಲಿ ಡಿಸ್ಲೆಕ್ಸಿಯಾ ಅಂತ ಬರ್ತೈತಿ, ಆಮೇಲೆ ಡಿಸ್ಗ್ರಾಫಿಯಾ ಅಂತ ಬರ್ತೈತಿ. ಡಿಸ್ಲೆಕ್ಸಿಯಾ ಅಂತಂದ್ರೆ ಯಾವ ವಿದ್ಯಾರ್ಥಿಗಳಲ್ಲಿ ಡಿಫಿಕಲ್ಟೀಸ್ ಇನ್ ರೀಡಿಂಗ್ ಆ್ಯಂಡ್ ಡಿಫಿಕಲ್ಟೀಸ್ ಇನ್ ರೆಕಗ್ನೈಸಿಂಗ್ ದಿ ಲೆಟರ್ಸ್, ಅಂದರೆ B-ನ D, P-ನ Q ಈ ರೀತಿ ಮಾಡ್ತಾ ಇರ್ತಾರೆ. ಆಮೇಲೆ ಡಿಸ್ಗ್ರಾಫಿಯಾ ಅಂತಂದ್ರೆ ವಿದ್ಯಾರ್ಥಿಗಳಲ್ಲಿ ಬರೆಯೋದ್ರಾಗ ಆಮೇಲೆ ಸ್ಪೆಲ್ಲಿಂಗ್ಸ್ಗಳು ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಗ್ರಾಮರ್ ಪಾರ್ಟ್ ಕ್ಲಿಯರ್ ಇರಲ್ಲ, ಅದನ್ನು ನಾವು ಡಿಸ್ಗ್ರಾಫಿಯಾ ಅಂತ ನಾವು ಅಂತೀವಿ. 5ನೇ ಪಾಯಿಂಟು ಲ್ಯಾಕ್ ಆಫ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಪ್ರಾಕ್ಟಿಸಸ್. ಸೊ ಇಲ್ಲಿ ಲ್ಯಾಕ್ ಆಫ್ ಲಿಸ್ನಿಂಗ್ ಅಂತಂದ್ರೆ ಯಾರು ಒಳ್ಳೆ ಇಂಗ್ಲೀಷ್ ಮಾತಾಡ್ತಾರಲ್ಲ ಅವ್ರನ್ನ ನೀವು ಸರಿಗೊಟ್ಟ ನೀವು ಕೇಳ್ರಿ, ಆ ಪದಗಳನ್ನು ಆ ಸೆಂಟೆನ್ಸ್ಗಳನ್ನ ನೀವು ಗ್ರಹಿಸ್ರಿ. ಸೊ ಲಿಸ್ನಿಂಗ್ದಲ್ಲಿ ಏನಕ್ಕೈತಪ್ಪ ಅಂತಂದ್ರೆ ನೀವು ಪಾಡ್ಕಾಸ್ಟ್ಗಳನ್ನ ಕೂಡ ನೀವು ಕೇಳ್ಬೋದು. ಆಮೇಲೆ ಒಳ್ಳೊಳ್ಳೆ ಮೂವಿಗಳನ್ನ ನೋಡ್ರಿ, ನ್ಯೂಸ್ ಚಾನಲ್ಸ್ಗಳನ್ನ ನೋಡ್ರಿ. ಅವ್ರು ಏನು ಮಾತಾಡ್ತಿರ್ತಾರೋ ಅದೇನಕ್ಕೈತಪ್ಪ ಅಂತಂದ್ರಲ್ಲಿ ಟೈಟಲ್ಸ್ಗಳು ಬರ್ತಾ ಇರ್ತಾವೆ. ಸೊ ಈ ಸಬ್ ಟೈಟಲ್ಸ್ಗಳನ್ನ ಕೂಡ ನೀವು ನೋಡಿ ಏನಕ್ಕೈತಿ ನೀವು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಆದಷ್ಟು ನೀವು ಪೋಯಮ್ಗಳಿರ್ಬೋದು, ಆಮೇಲೆ ಆರ್ಟಿಕಲ್ಸ್ಗಳಿರ್ಬೋದು, ನ್ಯೂಸ್ ಪೇಪರ್ಗಳಿರ್ಬೋದು, ಇದನ್ನು ನೀವು ಓದಿ ಪ್ರಾಕ್ಟೀಸ್ ಮಾಡಿರಿ. ಆಮೇಲೆ ಇಲ್ಲಿ ಒಂದು ಟಿಪ್ ಹೇಳ್ತೇನೆ. ಮಿರರ್ ಮುಂದೆ ಹಿಂಗೆ ನಿಂತ್ಕೊಂಡು ಏನಕ್ಕೈತಿ ನಾನು ಮಾತಾಡ್ಕೋತಿದ್ನಿ. ಸೊ ಇದೊಂದು ಕೂಡ ಒಂದು ಒಳ್ಳೆ ಪ್ರಾಕ್ಟೀಸ್ ಅಂತ ನಾನು ಅಂತೇನೆ. ಈಗ ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಮಾತಾಡೋರಲ್ಲಿ ಅಂದ್ರೆ ಸ್ಪೆಷಲಿ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಏನು ಪ್ರಾಬ್ಲಮ್ಸ್ ಬರ್ತೈತೆ ಅಂತ ಹೇಳ್ತೇನೆ ನೋಡ್ರಿ. ಅರುಣ್ ಸರ್ ಆಂಗ್ಲ ಭಾಷೆಯನ್ನು ಕಲಿಸುತ್ತಿದ್ದಾರೆ. ಇಲ್ಲಿ ಕರ್ತೃ ಕರ್ಮ ಕ್ರಿಯೆ ಹೆಂಗೆ ಬಂತಂತ ನಿಮ್ಗೆ ಗೊತ್ತಾಯ್ತು, ಯಾಕಂದ್ರೆ ನಾವು ಕಲಿತಾ ಬಂದೇವಿ. ಅರುಣ್ ಸರ್ ಆಂಗ್ಲ ಭಾಷೆಯನ್ನು ಕಲಿಸುತ್ತಾ ಇದ್ದಾರೆ. ಇಂಗ್ಲೀಷ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಪ್ಪ ಅಂತಂದ್ರೆ ಅವ್ರೇನು ಮಾಡ್ತಾರೋ, ಅರುಣ್ ಸರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತ ಅಂದ್ಬಿಡ್ತಾರೆ. ಸೊ ಆಂಗ್ಲ ಭಾಷೆಯಲ್ಲಿ ಕರ್ತೃ ಫಸ್ಟ್ ಬಂದ ಕೂಡಲೇ ವರ್ಬ್ ಬರ್ತೈತಿ, ಆಮೇಲೆ ಆಬ್ಜೆಕ್ಟ್ ಬರ್ತೈತಿ. ಸೊ ಇದನ್ನ ಸರಿಯಾಗಿ ನಾವು ಜೋಡಿಸಿದ್ರೆ ಅರುಣ್ ಸರ್ ಇಸ್ ಟೀಚಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್.
ಸೊ ಈ ಒಂದು ಏನಪ್ಪ ಅಂತಂದ್ರೆ ಕೆಲವೊಂದು ಬ್ಯಾರಿಕೇಡ್ಸ್ಗಳು ಬರ್ತಾ ಇರ್ತಾವೆ, ಅದನ್ನೆಲ್ಲ ನಾವು ಸರಿಪಡಿಸ್ತಾ ಹೋಗೋಣ. ಸೊ ನೀವು ನೆನ್ಪಿಟ್ಕೋಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಎವ್ರಿ ಒನ್ ನೀಡ್ ಟು ಕೀಪ್ ಇಟ್ ಇನ್ ಅ ಮೈಂಡ್ ದ್ಯಾಟ್ if you really want to be the different face in crowd, you need to challenge your comfort zone. I hope you remember this. And my name is Arun, and thank you so very much for your precious time. Do like, share, and subscribe. Thank you.